ಮೂಲಕ ನಾನು ಹೇಳ್ತಾ ಇದ್ದೀನಿ, ನಿಜ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಕಾರ್ಯಕ್ರಮ ಜಲಜೀವನ್ ಮಿಷನ್. ನಾವು ಅದನ್ನು ಹೋಗ್ತೀವಿ ಅಂದ್ರೆ ಈ ಯೋಜನೆಯ ಉದ್ದೇಶ ಪ್ರತಿ ಮನೆಗೂ ಕೂಡ ನಲ್ಲಿ ಮುಖಾಂತರ ನೀರು ಕೊಡ್ತಕ್ಕಂಥ ಯೋಜನೆ. ಆದ್ರೆ ನೀವ್ ಯೋಜನೆ ರೂಪಿಸಿದಾಗ 45 ರೂಪಾಯಿ ನಿಮ್ದು, 45 ರೂಪಾಯಿ ರಾಜ್ಯ ಸರ್ಕಾರದ್ದು, 10 ರೂಪಾಯಿ ಜನರು ತಗೊಳ್ಬೇಕು ಅಂತ ಹೇಳಿದ್ರಿ ನೀವು. ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ 45 ರೂಪಾಯಿ ನಿಮ್ದೇ ಕೊಡ್ತೀರಿ ಕೊಡಿ, ನಮ್ಮ 45 ರೂಪಾಯಿ ಜೊತೆಗೆ ಈ ಜನರು ಕೊಡ್ಬೇಕಾದ್ರೆ 10 ರೂಪಾಯಿ ಕೂಡ ಹಾಕಿ ನಾವೇ 55 ರೂಪಾಯಿ ಕಟ್ತೀವಿ ಜನರ ಪರವಾಗಿ ಅಂತ ಹೇಳಿ ಇವತ್ತು ಜಲಜೀವನ್ ಮಿಷನ್ ಯೋಜನೆಯನ್ನ ನಾವು ಜಾರಿ ಮಾಡಿದ್ದೀವಿ. ಪ್ರತಿ ಮನೆಗೂ ನಲ್ಲಿ ನೀರು ಕೊಡ್ತಾ ಇದ್ದೀವಿ. ಇವತ್ತು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಒಂದು ದಾಖಲೆ, ಮೊನ್ನೆ KDP ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು. ಇಡೀ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಸತ್ತೂರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ 90% ಟೆಂಡರ್ ಆಗಿರುತ್ತಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ಶಾಸಕರೊಬ್ಬರಿಂದ ಕೋಲಾರದಲ್ಲಿ ಈ ಅವನೇರಿ ಕೆರೆಯಲ್ಲಿ ಮೋಟರ್ ಬಿಡಬೇಕಾದ್ರೆ ಶಾಸಕರು ನಿಂತ್ಕೊಂಡು ಮೋಟರ್ ಬಿಡಿಸ್ತಾ ಇದ್ವಿ. ಈ ಕೋಲಾರ ಕೆರೆಯಲ್ಲಿ ಅವರು ಮೋಟರ್ ಕಿಟ್ಟೋಗಿದ್ದು ಅಲ್ಲೋ ಬಿಡಿಸ್ತಾ ಇದ್ವಿ. ಅದೆಲ್ಲ ಸಭೆ ಶಾಸಕರು ಮಾಡಬೇಕಾದ ಕೆಲಸ. ಶಾಸಕರು ಮಾಡಬೇಕಾದ ಕೆಲಸ ಅಂದ್ರೆ ಹಣ ತಂದು ಅನುದಾನಗಳ ತಂದು ಈ ಕ್ಷೇತ್ರವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು, ಅದು ಶಾಸಕರ ಕೆಲಸ. ಇವತ್ತು ಜಲಜೀವನ್ ಮಿಷನ್ ಯೋಜನೆ ಎಲ್ಲ ಕಡೆ ಶಾಸಕರು ಕಟ್ಟುನಿಟ್ಟಾಗಿ ನಮ್ಮ ಕಾಂಟ್ರಾಕ್ಟರ್ಸ್ ಹೇಳಿದ್ದಾರೆ, ನೀವು ಯಾವ್ದು ನನಗೆ ಕಾಯ್ಬೇಡಿ, ನನಗೆ ಯಾವುದೇ ರೀತಿಯಾದ ಪ್ರತಿಷ್ಠೆ ಇಲ್ಲ, ನಮ್ ಜನರಿಗೆ ನಾವು ಯೋಜನೆಯನ್ನ ತಲುಪಿಸ್ಬೇಕು, ಮನೆಗೂ ನೀರು ಕೊಡ್ಬೇಕು, ನೀವು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿ, ನಾವು ಆಮೇಲೆ ಬರ್ಬೇಕಾದ್ರೆ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಎಲ್ಲ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಇದೆ ಜಲಜೀವನ್ ಮಿಷನ್ ಯೋಜನೆ ಜಾರಿಗೆ. ಈ ರೀತಿ ಹತ್ತಾರು ಜನಪರವಾದಂತಹ ಅಭಿವೃದ್ಧಿಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೀವಿ. ಇವತ್ತು ಕೋಲಾರ ಒಂದು ರಿಗ್ರೋ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಮಂತ್ರಿಗಳಲ್ಲಿ ಕೇಳಿದ್ವಿ. ಜಿಲ್ಲಾ ಮಂತ್ರಿಗಳು ಕಳೆದ ತಿಂಗಳು KDP ಮೀಟಿಂಗ್ ಅಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಈಗಾಗಲೇ ಸರ್ವೆ ನಡೀತಾ ಇದೆ. 9 ಕಿಲೋಮೀಟರ್ ಸುತ್ತಳತೆಯಲ್ಲಿ ಕೋಲಾರಕ್ಕೆ ಒಂದು ಹೊಸ ರಿಂಗ್ ರೋಡ್ ಬರ್ತದೆ. ಕೋಲಾರದ ಚಿತ್ರಗಳೇ ಬದಲಾವಣೆ ಆಗ್ತದೆ. ಎಲ್ಲ ಔಟ್ಸ್ಕಟ್ಸ್ ಎಲ್ಲ ಹೊಸ ಲೇಔಟ್ಸ್ ಬರ್ತದೆ. ನಮ್ಮ ಆಸೆ ಇನ್ನೂ ಕೂಡ ಇದೆ, ಕೋಲಾರಕ್ಕೊಂದು ಮೆಡಿಕಲ್ ಕಾಲೇಜ್ ತರಬೇಕು, ಕೋಲಾರಕ್ಕೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಬೇಕು. ನಮ್ಮ ಜನ ಇವತ್ತು ಏನು ಬೇರೆ ಬೇರೆ ದೊಡ್ಡ ಕಾಯಿಲೆಗಳಿಗೆ ದೊಡ್ಡ ಆಸ್ಪತ್ರೆಗಳಿಗೆ ಬೆಂಗಳೂರಿಗೆ ಹೋಗ್ತಾರೆ, ಅದೆಲ್ಲವನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ಕೊತ್ತೂರು ಮಂಜುನಾಥ್ ನಾವೆಲ್ಲ ಕೂಡ ಸೇರ್ಕೊಂಡು, ನಮ್ಮ ನಜೀರ್ ಅಹಮದ್ ಸಾಹೇಬ್ರೆಲ್ಲ ಸೇರ್ಕೊಂಡು ಇವತ್ತು ಆ ಮೆಡಿಕಲ್ ಕಾಲೇಜ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ತರಂತ ಕಾರ್ಯಕ್ರಮಗಳನ್ನ ಮುಂದಿನ ದಿವಸ ಕೂಡ ಮಾಡ್ತೀವಿ. ಮತ್ತೆ ಇಂದಿರಾ ಕ್ಯಾಂಟೀನ್ ಕೋಲಾರದಲ್ಲಿ ಒಂದೇ ಒಂದಿತ್ತು. ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸ ಸರ್ಕಾರ ಬಂದ್ಮೇಲೆ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ ಇಂದಿರಾ ಕ್ಯಾಂಟೀನ್ ಕೋಲಾರ ನಗರಕ್ಕೆ 2 ವೇಗದಲ್ಲಿ ಒಂದು ಮಂಜೂರು ಮಾಡಿಸಿದ್ದೀವಿ. ಅದನ್ನ ಒಂದು APMC ಮಾರ್ಕೆಟ್, ಇನ್ನೊಂದು ಹಾಸ್ಪಿಟಲ್ ಅಥವಾ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿದ್ವಿ. ಬಡವನ ಹಸಿದ್ಕೊಂಡು ಬಂದ್ರೆ ಹಳ್ಳಿಗಳಿಂದ ಬಂದಂತ ಕೂಲಿ ಕಾರ್ಮಿಕರಿರ್ಬೋದು, ನಮ್ಮ ಯುವಕರು ಹೆಣ್ಮಕ್ಳು ಇರ್ಬೋದು, ಯಾರು ಬರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ಯಾರೇ ಇರ್ಬೋದು, ಹಸಿದ್ಕೊಂಡು ಯಾರು ಮನೆಗೆ ವಾಪಸ್ ಹೋಗ್ಬೋದು. ಸಂಜೆವರೆಗೂ ಉಪವಾಸ ಆಯ್ತು, ಯಾಕಂದ್ರೆ ಅವ್ರ ಶಕ್ತಿ ಇರೋದಿಲ್ಲ ಪಾಪ. ಆ ಇಂದಿರಾ ಕ್ಯಾಂಟೀನ್ ಮತ್ತೆ 2 ಕೋಲಾರ ನಗರದಲ್ಲಿ ಒಂದು ವೇಗದಲ್ಲಿ ಮಾಡ್ತಾ ಇದ್ದೀವಿ.